ಇದೀಗ ನನ್ನ ಉಮೇಶ್ ಸರ್ ಜಾಯ್ನ್ ಆಗಿದ್ದಾರೆ. ಸರಿ ಸರ್, ನಿಮ್ಮದು ಕಾಲ್ ಕಟ್ಟಾಗಿತ್ತು ಸರ್, ಹಾಗಾಗಿ ಆಗಲೇ ಪ್ರಶ್ನೆ ಕೇಳೋಕ್ಕಾಗಲಿಲ್ಲ ನಾನು. ಉಮೇಶ್ ಸರ್, ನನ್ನ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಬರ್ತಾನೆ, ಹಿಂಗೆ ಒಂದಷ್ಟು ಹೆಣ್ಣುಗಳು ನಾನೇ ಹೂತು ಹಾಕಿದ್ದೀನಿ ಅಂದಾಗ ಸಾಕ್ಷ್ಯನಾಶ ಮಾಡಿರಬಹುದಾದ ವ್ಯಕ್ತಿಗಳಲ್ಲಿ ಅವನು ಒಬ್ಬ ಆಗಿರ್ತಾನೆ. ಈಗ ರೀಸೆಂಟಾಗಿ ಸೆಲೆಬ್ರಿಟಿ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಒಂದು ಮರ್ಡರ್ ಕೇಸನ್ನು ನಾವು ಚೆಕ್ ಮಾಡಿಕೊಂಡಾಗ ಎಲ್ಲೋ ಹೆಣ ಬಿಸಾಕಕ್ಕೆ ಹೋಗಿದ್ರು, ಇನ್ಯಾರೋ ಬಂದ್ಬಿಟ್ಟು ನಾವೇ ಸಾಯಿಸಿದ್ದು 3 ಜನ ಹೇಳಿದ್ರು. ಪೊಲೀಸರಿಗೆ ಅವ್ರ ನಡೆನುಡಿಗಳ ಮೇಲೆ ಅನುಮಾನ ಬಂತು ಅಂದಾಗ ಅವ್ರು ಎನ್ಕ್ವೈರಿ ಮಾಡ್ಕೊಳ್ತಾರೆ, ಯಾರು ಸಾಯಿಸಿದ್ರು ಹೇಳ್ರು ಅಂದಾಗ ಅದೆಲ್ಲೋ ಕಡೆ ಒಂದು ಪಾಯಿಂಟ್ಗೆ ಬಂದು ನಿಂತ್ಕೊಳ್ತಾ ಅದು ಇರಲಿ. ಈಗ ಇಲ್ಲಿ ಈ ವ್ಯಕ್ತಿ ಬಂದಾಗ ನಾವು ಡಿಲೇ ಮಾಡ್ತಾ ಇದ್ದೀವ ಸರ್. ಬೀಟ್ SIT ಆರ್ ಬೀಟ್ ಅವನ್ನೆಲ್ಲ ಒಂದು ಹೇಳಿಕೆ ಕೊಟ್ಟಿದ್ದಾನಲ್ಲ ಆ ಭಾಗದ ಪೊಲೀಸರು, ಇದನ್ನು ಅಂದರೆ ಉದ್ದೇಶಪೂರ್ವಕವಾದ ವಿಳಂಬ ಅಂತ ನಾವು ಕನ್ಸಿಡರ್ ಮಾಡಬಹುದಾ? ಇಲ್ಲ ಒಂದು ಪ್ರೊಸೀಜರ್ ಅಂತ ಬಂದಾಗ ಅಷ್ಟು ಟೈಮ್ ತೊಗೊಳುತ್ತೆ ಅಂತ ನಾವು ಭಾವಿಸ್ಬೇಕಾ? ಹೆಣ ಹೂತು ಹಾಕಿದ್ದೀನಿ ರೀ ತೋರಿಸ್ತೀನಿ, ಸ್ಟೇಷನ್ಗೆ ತಲೆ ಹಿಡ್ಕೊಂಡು ಬಂದುಬಿಡ್ತಾರೆ ಸರ್ ಎಷ್ಟೊಂದು ಜನ. ಒಬ್ಬ ಮನುಷ್ಯನ ತಲೆ ಹಿಡ್ಕೊಂಡು ಬರ್ತಾರೆ, ಸಾಯಿಸಿದ್ದೀನಿ ನಾನು ಅಂತಾರೆ, ಎಲ್ಲೋ ಸಾಯಿಸಿದ್ದೀನಿ ನಡೆಯೋ ಅಂತ ಕರ್ಕೊಂಡು ಹೋಗ್ತಾರೆ ಸರ್ ಅವನ್ನ. ಎಲ್ಲಿ ಮನೇಲಿ ಸಾಯಿಸಿದ್ಯಾ, ಹೊಲದಲ್ಲಿ ಸಾಯಿಸಿದ್ಯಾ ಹೇಳು ಅಂತ ಹೋಗ್ತಾರೆ, ಬಾಡಿ ತೊಗೋತಾರೆ, ಪೋಸ್ಟ್ ಮಾರ್ಟಮ್ ಮಾಡ್ತಾರೆ, ಇವನ್ನ ಅರೆಸ್ಟ್ ಮಾಡ್ಕೊಳ್ತಾರೆ, ಕಾರಣ ಮುಂದೆ ಒಪ್ಪಿಸ್ತಾರೆ ಅವನ್ನ. ಇಲ್ಲಿ ಯಾಕೆ ಸರ್ ಇಷ್ಟು ವಿಳಂಬ? ಏನೋ ಒಂದು 15 ದಿನ 20 ದಿನ ತಿಂಗಳು ಬೇಕಾ ಈ ವಿಚಾರಕ್ಕೆ ಅಂತ ನನ್ನ ಪಾಯಿಂಟ್. ನೋಡಿ ರಮಾಕಾಂತ್, ಇದೊಂಥರ ಬಹಳ ತುಂಬಾ ದಿವಸಗಳ ಇದೇನು ಹೊಸ ಕೇಸ್ ಅಲ್ಲ. ಈಗ ಇದಾಗೋಗ್ಬಿಡ್ತು, ಇದೇನಪ್ಪ ಹೊಸದಾಗಿ ಬಂದಿದೆ ಅಂತ. ಇದು ಬೇರೆ ಬೇರೆ ದೇಶಗಳಲ್ಲಿ ಈ ತರ ಹಲವಾರು ಕೇಸಸ್ ಗಳಾಗ್ಬಿಟ್ಟು ತುಂಬಾ ಆಗಿದಾವೆ. ಅದು ಅಮೆರಿಕಾದಲ್ಲಿ ಒಂದು 1955 ನಲ್ಲೇ ಒಂದಾಗಿತ್ತು. ಈ ತರದೆಲ್ಲ ಸಿರೀಸ್ಗಳು ಎಲ್ಲಿ ಆ ಭಾಗಗಳಲ್ಲಿ ಈ ತರದ ಯಾರಾದ್ರೂ ಒಬ್ರು ಈ ತರ ಯಾರಾದ್ರೂ ಒಂದು ಈ ತರ ಪೊಲೀಸ್ ಠಾಣೆಗಳಿಗೆ ಬರುವಂತದ್ದು, ನಾನು ಇಷ್ಟು ಮರ್ಡರ್ಗಳು ಮಾಡಿದ್ದೀನಿ, ನಾನು ಇಂಥ ಕಡೆ ಊತಾಕಿದ್ದೀನಿ, ಆಮೇಲೆ ನನ್ನ ಕೈಯಲ್ಲಿ ಮಾಡಿಸಿದ್ದಾರೆ ಅಂತ ಅನ್ನುವಂತ ಕಂಪ್ಲೇಂಟ್ಗಳು ಹೊಸದವೇನಲ್ಲ. ಆದ್ರೆ ಆ ಕಂಪ್ಲೇಂಟ್ಗಳು ವರ್ಷನ್ಗಳೇ ಬೇರೆ ಇದ್ದಾವೆ. ಈಗಾಗಲೇ ರಿಪೋರ್ಟೆಡ್ ಕೇಸಸ್ಗಳೇನಿದ್ದಾವೆ, ಹಲವಾರು ಕೇಸಸ್ಗಳು ಸುಮಾರು 50, 60, 70, 80 ವರ್ಷದಿಂದ. ಬಟ್ ಈ ಕೇಸ್ ಆಗಲ್ಲ. ಈ ಕೇಸು ಒಂದು ಸಾರ್ವಜನಿಕ ಸ್ಥಳ. ಇದು ಕಾಶಿ ಅಂತ ಏನು ಆ ಭಾಗದಲ್ಲಿ ದಕ್ಷಿಣ ಕಾಶಿ ಏನಂತ ಏನಿರ್ತದ್ರ ಉತ್ತರ ಕಾಶಿ, ಇದೊಂದು ದಕ್ಷಿಣ ಕಾಶಿ ಅಂತ ಕರೆಯುವಂತದ್ದು. ಕಾಶಿನಲ್ಲೂ ಸಹ ಸರಾಸರಿ ಒಂದು ವಾರಕ್ಕೆ 15ರಿಂದ 20 ಅಂದ್ರೆ ಸಾಮಾನ್ಯವಾದಂತ ಜನ ಅಲ್ಲಿ ಸಾಯ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇರ್ತೀವಿ. ಅದಕ್ಕೊಂದು ಪ್ರಕ್ರಿಯೆಗಳು ನಡೀತಾ ಇರ್ತದೆ, ಅದಕ್ಕೊಂದು ದಾಖಲಾತಿಗಳು ನಡೀತಾ ಇರ್ತದೆ. ಅವ್ನು ಯಾರು ಅಂತ ಪತ್ತೆ ಮಾಡುವಂತದ್ದು ಮಾಡ್ತಾ ಇರುವಂತದ್ದು ನಡೀತಾ ಇರ್ತದೆ. ಪತ್ತೆ ಆಗ್ಲಿಲ್ಲ ಅಂದ್ರೆ ಪತ್ತೆ ಮಾಡ್ಬೇಕಂತ ಎಲ್ಲಾ ಕ್ರಮಗಳನ್ನ ಜರುಗಿಸ್ತಕ್ಕಂಥ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಅದು ಒಂದ್ ವೇಳೆ ಯಾಕೆ ಪತ್ತೆ ಆಗ್ಲಿಲ್ಲ ಅಂತ ಅನ್ನುವಂಥದ್ದು ಅದೈವೋ ಮತ್ತೆ ಅದ್ ಏನೇನೆಲ್ಲ ಎಫರ್ಟ್ ಗಳು ಹಾಕಿದ್ದಾರೆ ಅಂತ ಅನ್ನುವಂಥದ್ದು ಒಂದು ಫೈನಲ್ ಆಗಿ ನಿಂತ್ಕೊಳ್ಳುವಂಥದ್ದು. ಅದೇ ರೀತಿ ಧರ್ಮಸ್ಥಳದಲ್ಲೂ ಸಹ ಇದೇ ರೀತಿ ಜನಗಳು ಬರ್ತಕ್ಕಂಥವ್ರು ಇದ್ದಾರೆ. ಅಲ್ಲೇನ್ 5 ಜನ 10 ಜನ ಹೋಗಲ್ಲ, ಸಾವಿರಾರು ಜನಗಳು ಅಲ್ಲಿಗೆ ಪ್ರತಿದಿನ ಹೋಗ್ತಾ ಇರ್ತಾರೆ. ಪ್ರತಿದಿನ ಅವ್ರೇನು ಎಲ್ಲ ಹೋಗ್ಬಿಟ್ಟು ಮನೆಯಲ್ಲೇ ಮಲಗಲ್ಲ, ರೂಮ್ಗಳಲ್ಲೇ ಮಲಗಲ್ಲ, ಎಲ್ಲಿ ಬೇಕೋ ಅಲ್ಲಿ ಮಲಿಕೊಡ್ತಾರೆ. ಯಾವ ಜಾಗದಲ್ಲಿ ಸಿಗ್ತಾರೋ ಅಲ್ಲೇ ಕಾಲ ಕಳೀತಾರೆ, ಅಲ್ಲಿ ಫ್ರೀ ಊಟ ಇರ್ತದೆ. ಇಂಥದ್ದೆಲ್ಲ ಇದ್ದಾಗ ಏನಾಗ್ತದೆ ಅಂದ್ರೆ ಬಹಳ ಮನಸ್ಸುಗಳು ಬೇಜಾರು ಮಾಡ್ಕೊಂಡವ್ರು ಮತ್ತೆ ಬೇಡಪ್ಪ ಜೀವನ ಅಂತ ಅನ್ನೋಂಥವ್ರು ಎಲ್ಲಿಗೆ ಹೋಗ್ತಾರೆ? ಕೊನೆಗೆ ಹೋಗೋದೇ ದೇವಸ್ಥಾನಗಳಿಗೆ ಹೋಗ್ತಾರೆ. ಆಮೇಲೆ ಏನಾಗ್ತದೆ, ಇನ್ನೊಂದು ಯಾರು ಹೋಗ್ತಾರೆ ಅಂತಂದ್ರೆ ಯಾರಾದ್ರೂ ತಪ್ಪಿಸ್ಕೊಬಿಟ್ಟವ್ರು ಮನೆಗಳಲ್ಲಿ ಬಹಳ ವ್ಯತಿರಿಕ್ತವಾದಂತಹ ವ್ಯಾಜ್ಯಗಳು ನಡೀತಾ ಇದ್ದು, ನನಗ್ ಶಾಂತಿ ಬೇಕಪ್ಪ, ನಮ್ಗೆ ಆಗುದಿಲ್ಲ ನಾನು ಇಲ್ಲಿ ಬದುಕುಕೆ ಅಂತ ಅನ್ನುವಂಥವ್ರು ಅಲ್ಲಿ ಹೊಟ್ಟೋಗ್ಬಿಡ್ತಾರೆ. ಹಲವಾರು ದಿವಸ ಅಲ್ಲಿರ್ತಾರೆ. ಆಮೇಲೆ ಹೊಸ ಹುಡುಗಿ ಏನಾದ್ರು ಅಕಸ್ಮಾತ್ ಲವ್ ಮಾಡ್ತಾ ಇದ್ರೆ ಅವ್ರಗಳಿಗೆ ಏನಾಗ್ತದೆ ಅಂತಂದ್ರೆ ವಸತಿ ಅದು ಇದು ಸುಲಭ ಊಟ ಸಿಗ್ತದೆ ಅಂತೇಳಿ ಅಂತವ್ರು ಹೋಗ್ತಾರೆ. ಆ ಕಾರಣಕ್ಕೆ ನಾವು ಯಾರಾದ್ರೂ ಮಕ್ಳುಗಳು ಯಾರಾದ್ರೂ ಒಂದು ಏಜ್ ಅವರು ತಪ್ಪಿಸ್ಕೊಬಿಟ್ರೆ ಧರ್ಮಸ್ಥಳಕ್ಕೂ ಮತ್ತೆ ಒಂದು ತಿರುಪತಿಗೂ ಕಳಿಸ್ಕೊಟ್ಬಿಡ್ತೀವಿ. ಫಸ್ಟ್ ಅಲ್ಲಿ ಹೋಗಿ ನೋಡ್ಕೊಬತ್ತಾರೆ, ಆಮೇಲೆ ಉಳಿದೆಲ್ಲ ನಾವು ಮಾಡ್ತಾ ಇರ್ತೀವಿ. ಅಲ್ಲಿ ಹೋಗಿರುವಂತ ಜಾಸ್ತಿ ಇರ್ತದೆ ಮೆಜಾರಿಟಿ ಅಂತ ಅನ್ನುವಂಥದ್ದು ನಮಗೆ ಮೊದಲಿಂದನೂ ಒಪಿನಿಯನ್ ಪೊಲೀಸ್ನವ್ರಗಳಿಗೆ ಅಲ್ಲಿ ಹೋದಾಗ. ಯಾಕೆಂತಂದ್ರೆ 50% ಅಲ್ಲಿಗೆ ಹೋಗಿರ್ತಾರೆ ಅವರು, ನಮ್ಗೆ ಸಿಗದೇ ಇರ್ಬೋದು, ಆದ್ರೆ ಮೊದಲು ವಿಸಿಟ್ ಹಾಕ್ಬಿಟ್ಟಿರ್ತಾರೆ. ಕೆಲವು ಜನ ಅಲ್ಲಿ ಸಿಗಾಕಬಿಡ್ತಾರೆ, ಮೊಬೈಲ್ಗಳು ಇರ್ತದೆ, ಲೊಕೇಶನ್ಗಳು ಇಟ್ಕೊಂಡ್ಬಿಡ್ತೀವಿ. ಈ ತರದೆಲ್ಲ ನಡೀತಾ ಇರ್ತದೆ. ಈ ಧಾರ್ಮಿಕ ಸ್ಥಳದಲ್ಲಿ ನಡೆದಿರ್ತಕ್ಕಂಥದ್ದ ಒಬ್ಬ ಅನಾಮಧೇಯ ನಾನು ಇಷ್ಟನ್ನ ಬಾಡಿಗಳನ್ನ ಊತಾಕಿದ್ದೀನಿ, ಈ ಬಾಡಿಗಳನ್ನೆಲ್ಲ ನಂಗೆ ಸಿಕ್ಕಿದ್ದು ಒಳೆಗಲೆಲ್ಲ ಎರ್ಕೊ ಬಂದಿದ್ದೋ ಇಲ್ಲ ಇನ್ನೇನೇನಾಗಿದ್ದು ಅಂತ ಅನ್ಬಿಟ್ಟು ಅಂತ ಈಗ ಬಂದು ಪೊಲೀಸರ ಮುಂದೆ ಒಂದು ದೊಡ್ಡ ಚಾಲೆಂಜ್ ಇದು. ಸರ್ ಉಮೇಶ್ ಸರ್ ಮುಂದೆ ಬಂದು ಒಬ್ಬ ಈ ತರ ಒಬ್ಬ ಅನಾಮಿಕ ಈ ಥರ ನಾನು ಹೂತಾಕ್ಬಿಟ್ಟಿದ್ದೀನಿ, ನೂರಾಶವ ಹೂತಾಕ್ಬಿಟ್ಟಿದ್ದೀನಿ, ಪಾಪ ಪ್ರಜ್ಞೆ ನನಗೆ ಕಾಡ್ತಾ ಇದೆ, ನನಗಿದ್ರ ಬಗ್ಗೆ ನ್ಯಾಯ ಕೊಡಿಸಿ, ನಾನು ಏನು ಬೇಕೋ ನೀವು ಹೇಳಿ ಆ ಸಾಕ್ಷಿ ಕೊಡೋಕ್ಕೆ ನಾನು ರೆಡಿಯಾಗಿದ್ದೀನಿ ಅಂತ ಹೇಳಿದಾಗ ಅವ್ನು ಲಾಸ್ಟಲ್ಲಿ ಒಂದು ಕಡೆ ಬರೀತಾನೆ ಪಾಲಿಗ್ರಫಿ ಪರೀಕ್ಷೆಗೂ ನಾನು ರೆಡಿಯಾಗಿದ್ದೀನಿ ಅಂದರೆ, ಉಮೇಶ್ ಸರ್ ಬಾ ನಿನಗೆ ಬ್ರೈನ್ ಮ್ಯಾಪಿಂಗ್ ಮಾಡ್ತೀನಿ ನಾನು, ಫಸ್ಟ್ ನಿನ್ನ ತಲೆ ಸರಿ ಇದೆಯಲ್ಲೋ ಚೆಕ್ ಮಾಡಬೇಕು, ನೀನು ನಿಜ ಹೇಳ್ತಾ ಇದೆಯಲ್ಲೋ ಚೆಕ್ ಮಾಡಬೇಕು, ನಾನು ಸುಳ್ಳು ಹೇಳ್ತಾ ಇದೆಯಲ್ಲೋ ಚೆಕ್ ಮಾಡಬೇಕು ಅಂತ ಬ್ರೈನ್ ಮ್ಯಾಪಿಂಗ್ ಕರ್ಕೊಂಡು ಹೋಗ್ತೀರಾ? ಅದೆಲ್ಲೂ ಹೂತಾಕಿದ್ದೆ ನಡಿಯಪ್ಪ ನೋಡ್ತೀನಿ ಅಂತ ನೀವು ಕರ್ಕೊಂಡು ಹೋಗ್ತೀರಾ ಸರ್? ಯಾವ್ದು ಫಸ್ಟ್ ಮಾಡ್ತೀರಿ ನೀವು? ಇಲ್ಲ, ನಾವುಗಳು ಅವನು ಹೇಳ್ತಾನೆ ಅನ್ಬಿಟ್ಟು ಅಂತ ಪಾಲಿಗ್ರಫಿ ನೋಡಿ ನಮ್ ಕೈಲಿ ಯಾವಾಗ ಆಗಲ್ವೋ
IO ಸೋತೋಗ್ಬಿಡ್ತಾನೋ ಅವನ ಇಂಟ್ರಾಗೇಟ್ ಮಾಡಿ ಸತ್ಯವನ್ನ ಆಚೆ ತೆಗಿದಕ್ಕೆ ಆ ಸಮಯದಲ್ಲಿ ಲಾಸ್ಟ್ ರಿಸಲ್ಟ್ ಆಫ್ ಎ ಅಂತ ಹೇಳ್ತಾರಲ್ಲ ಒಬ್ಬ ಅದೇನೋ ಒಂದು ಪಾಲಿಗ್ರಫಿಕ್ ಟೆಸ್ಟ್, ಲೈಟ್ ಡಿಟೆಕ್ಟರ್ ಟೆಸ್ಟ್, ಮತ್ತೆ ಇನ್ನೊಂದು ನಾರ್ಕೋನಾಲಿಸಿಸ್ ಮಾಡುವಂತದ್ದು. ರಮಾಕಾಂತ್ ನಾನು ಹೇಳ್ತೀನಲ್ಲ, ಅದರಿಂದ ಉಪಯೋಗ ಇಲ್ಲ. ಯಾವುದೇ ತರವಾದಂತ ಇದುವರೆಗೂ ಫ್ರೂಟ್ಫುಲ್ ರಿಸಲ್ಟ್ ಯಾವುದೇ ಕೇಸಲ್ಲಿ ಬಂದಿಲ್ಲ. ಯಾವ ಕಾರಣಕ್ಕೂ ಒಬ್ಬ ಮನುಷ್ಯನ ರೀಡ್ ಮಾಡುವಂತದ್ದು ನನ್ನ ಲೆಕ್ಕದಲ್ಲಿ ಇನ್ನೂ ಪ್ರಪಂಚದಲ್ಲಿ ಯಾವುದು ಬಂದಿದೆ. ಇನ್ನೂ ಅನ್ವೇಷಣೆಗಳು ನಡೀತಾ ಇದಾವೆ ಅಷ್ಟೇನೆ. ಬಟ್ ನಮ್ಮ ತೃಪ್ತಿ ಮಿಷಿನ್ ಎಲ್ಲ ಹೇಳಿಸ್ಬಿಡ್ತದೆ, ಅದೆಲ್ಲ ಗೊತ್ತಾಗ್ಬಿಡ್ತದೆ ಅಂತ ಅನ್ನುವಂಥದ್ದು. ಬಟ್ ಮನಸ್ಸು ಮತ್ತೆ ನನ್ನ ಲೆಕ್ಕದಲ್ಲಿ ಮನುಷ್ಯ ಇಂಥ ದಿವಸ ಸಾಯ್ತಾನೆ ಅಂತ ಹೇಳುವಂತದ್ದು ನನ್ನ ಲೆಕ್ಕದಲ್ಲಿ ದೇವರದನ್ನ ಗೌಪ್ಯವಾಗಿ ಇಟ್ಬಿಡ್ತಾನೆ. ಯಾವ ಕಾರಣಕ್ಕೂ ಯಾರ ಕೈಗೂ ಕೊಡುವುದಿಲ್ಲ. ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಏನೋ ನಾವು ಇದನ್ನೆಲ್ಲ ಮಾಡ್ಕೊಳ್ಬಹುದು. ಅವನ್ನ ನಾರ್ಕೋ ಕಳಿಸ್ಬಿಡಿ, ನನ್ ಬ್ರೈನ್ ಇರ್ತದೆ, ನಂಗೆ ದಮ್ ಇರ್ತದೆ, ನನ್ಗೆ ಗೊತ್ತು ಅವನ್ನ ಹೆಂಗ್ ಬಾಯಿ ಬಿಡಿಸ್ಬೇಕು, ಸತ್ಯ ಏನು ಇದೆ ಅಂತ. ಮನುಷ್ಯನ ಬಾಯಿ ಬಿಡಿಸುವಂತದ್ದು ಅವ್ನ ಇಂಟ್ರಾಗೇಟ್ ಮಾಡಿ ಅವನ ಹತ್ರ ಸತ್ಯ ತಿಳ್ಕೊಳಕ್ ಆಗದ್ಮೇಲೆ ನಾವ್ಯಾಕೆ ಪೊಲೀಸರ್ ಆಗ್ಬೇಕು? 100ಕ್ಕೆ 100ರಷ್ಟು ಆ ಮನುಷ್ಯನ ನಾವು ಅವನನ್ನ ಸೈಕಲಾಜಿಕಲಿ ಬ್ರೇಕ್ ಮಾಡಿ ಅವ್ನ ಸತ್ಯ ಹೇಳ್ತಾವನ, ಅದರಿಂದ ಯಾರಾದ್ರೂ ಇದಾರ, ಇನ್ನೇನಾದ್ರೂ ಇವನ್ ತಲೆನಲ್ಲಿ ಇಟ್ಕೊಂಡು ಬಂದಿದಾನ ಅಂತ ಅನ್ನುವಂಥದ್ದು ತಿಳ್ಕೊಳ್ಳೋದಕ್ಕೆ ಮ್ಯಾಕ್ಸಿಮಮ್ 5 hours ಸಾಕು ಯಾವುದೇ ಒಬ್ಬ ಮನುಷ್ಯನಿಗೆ. ಇನ್ನೂ ಗಟ್ಟಿ ಇದ್ದಾನೆ ಅಂದ್ರೆ 10 hours, ಇನ್ನೂ ಸಿಕ್ಕಾಪಟ್ಟಿ ಗಟ್ಟಿ ಇದ್ದಾನೆ ಅಂತ ಅಂದ್ರೆ ಮ್ಯಾಕ್ಸಿಮಮ್ 24 hours ಅಲ್ಲಿ ಎಂತ ಮನುಷ್ಯನು ಸಹ ಕರಗಿಸಿ ನೀರಾಗಿ ಅವನಲ್ಲಿ ಇರ್ತಕ್ಕಂಥ ಎಲ್ಲಾ ವಿಚಾರಗಳನ್ನ ತಿಳ್ಕೊಬಿಡ್ಬೋದು. ರಮಕ ಏನು ನಾವೇ ಯಾವುದೇ ಇದಕ್ಕೆ ಕೈಲಾಗದವ್ರು ಅಷ್ಟೇನೆ ನಾವೆಲ್ಲ ನಾರ್ಕೋಗ್ ಹೋಗ್ತೀವಿ, ಅದಕ್ಕೆ ಹೋಗ್ತೀವಿ, ಇದಕ್ಕೆ ಹೋಗ್ತೀವಿ ಅಂತ ಅನ್ಬಿಟ್ಟು ಅಂತ ಇಂಟ್ರೋಗೇಷನ್ ಮಾಡುವಂತದ್ದು ಒಂದು ಹಾರ್ಟ್. ಅದು ಅದ್ರ ಪ್ರಕಾರ ನಾವು ಗಟ್ಟಿ ಇರ್ಬೇಕಷ್ಟೇನೆ. ಮನುಷ್ಯನ ಕ್ವಶನ್ ಹಾಕುವಂಥದ್ದು, ಕೇಳುವಂಥದ್ದು, ಅವನನ್ನ ಕಾನ್ಫಿಡೆನ್ಸ್ ತಗೊಳ್ಳುವಂಥದ್ದು, ಅವನನ್ನ ಗೇನ್ ಮಾಡುವಂಥದ್ದು. ನಾನು ಗೇನ್ ಮಾಡಿಲ್ಲ ಅವನನ್ನ, ಅವ್ನ ಕಾನ್ಫಿಡೆನ್ಸ್ ನಾನು ತಗೊಳ್ಳಿಲ್ಲ, ಅವ್ನು ಓಪನ್ ಮಾಡ್ಲಿಲ್ಲ ಅವನ್ನ ಎಲ್ಲಾ ಚಾನಲ್ ಅಂತ ಅಂದ್ಮೇಲೆ ನಾನು ಯಾಕೆ ಪೊಲೀಸ್ ಆಫೀಸರ್ ಆಗಿರ್ಬೇಕು ಹೇಳಿ? ಅದ್ರಲ್ಲಿ ಯಾರೋ ಒಂದು 5% ಸೋಲ್ಬೋದು, ಇಲ್ಲ 10% ಸೋಲ್ಬೋದು, 90% ಸತ್ಯವನ್ನ ಅವ್ರ ಕಡೆಯಿಂದ ಬಾಯಿಯಿಂದ ಬಿಡಿಸ್ಕೊಳ್ತಾರೆ. ಅವಾಗ್ಲೇನೆ ಆತ್ಮಸಾಕ್ಷಿಯಾಗಿ ತನಿಖೆ ಮಾಡೋಕ್ ಸಾಧ್ಯ ಆಗ್ತಕ್ಕಂಥದ್ದು. ಬೇರೆ ಯಾವುದೇ ಕಾರಣಾಂತರದಿಂದ ಮಾಡೋಕ್ ಆಗುದಿಲ್ಲ. ಅವನು 100ಕ್ಕೆ 100ರಷ್ಟು ನಾವು ಕನ್ವಿನ್ಸ್ ಆಗಬೇಕು. ಕನ್ವಿನ್ಸ್ ಆದಾಗ್ಲೇನೆ ತನಿಖಾಧಿಕಾರಿಗೆ ಎಲ್ಲಾ ತರವಾದಂತ ಸತ್ಯದ ಬಾಗಿಲುಗಳು ಓಪನ್ ಆಗ್ತವೆ. ಅವ್ನು ಮುಚ್ಕೊಂಡೇ ಇತ್ತು ಅಂತಂದ್ರೆ ಬಹಳ ಕಷ್ಟ. ಈ ಕೇಸ್ ನಲ್ಲಿ ನೋಡಿ ಅವ್ನು ಬಂದಿದ್ದಾನೆ, ನೀವ್ ಹೇಳಿದ್ರಿ ಅವಾಗಲೇ ಒಂದು ಕ್ವಶನ್ ರೇಸ್ ಮಾಡಿದ್ರಿ, ಏನ್ ಹಿಂಗ್ ತಗೊಂಡ್ಬಿಟ್ಟು ಹಿಂಗ್ ಹೇಳ್ತಾ ಇದ್ದಾನಲ್ಲ, ಅವನು ಶಾಮೀನ್ ಅಲ್ವಾ, ಅವನು ಹೆಂಗೆ ಬಂದು ಹೇಳ್ಬಿಡ್ತಾನೆ ಅಂತ. ಸತ್ಯ, ಇಗ್ನೋರೆನ್ಸ್ ಇಸ್ ನಾಟ್ ಎಕ್ಸ್ಕ್ಯೂಸಬಲ್. ಆ ಕಾರಣಕ್ಕೋಸ್ಕರನೇ ಅವನು ಸಹ ಈ ಕೇಸ್ ಒಳಗಡೆ ಯಾಕೆ 8 ದಿವಸ ಮುಚ್ಚಿಟ್ಕೊಂಡಿದ್ದ, ಸಾಕ್ಷ್ಯನಾಶದ ಭಾಗವಾಗ್ಬಿಡ್ತಾನಲ್ಲ ಸರ್ ಅವನು, ಸಾಕ್ಷ್ಯನಾಶದ ಭಾಗ ಆಗ್ಬಿಡ್ತಾನೆ ಅವನು. ಅದನ್ನೆಲ್ಲನೂ ನಾವು ತನಿಖಾ ಕಾಲದಲ್ಲಿ ಮಾಡ್ತೀವಿ ನಾವು. ಇವನು ಪೂರ್ವಕವಾಗಿ ಯಾರಾದ್ರೂ ಪೂರಕವಾಗಿ ನಿಂತಿದಾರಾ, ಇವನಿಗೆಲ್ಲ ಟ್ಯೂಟ್ ಮಾಡ್ತಾ ಇದಾರ, ಅದನ್ನೆಲ್ಲ ಪತ್ತೆ ಮಾಡ್ತಕ್ಕಂಥದ್ದು ಬಹಳ ಸುಲಭ. ಅದನ್ನೆಲ್ಲ ಮಾಡ್ತಾವ್ರೆ ಯಾರು ಅಂತ ಅಂದ್ರೆ ಇವನ್ಗೆಲ್ಲ ಈ ತರ ಹೇಳ್ಕೊಟ್ಟವ್ರೆ, ಅವ್ರನ್ನೂ ಈ ಕೇಸಲ್ಲಿ ಒಳಗ್ ತಗೋಬೇಕು ನಾವು. ಯಾವ ಕಾರಣಕ್ಕೂ ಬಿಡಕ್ಕಾಗುದಿಲ್ಲ. ಈಗ ಒಂದ್ ಕೇಸ್ ಕೊಟ್ಟಿದ್ದಾರೆ, ಒಂದ್ ಕೇಸು ತನಿಖೆ ನಡೀತಾ ಇದೆ, ತನಿಖೆಯಿಂದ ಏನೇ ನಡೀತಾ ಇದೆ ಅಂತ. ಅಕಸ್ಮಾತ್ ಏನಾದ್ರು ಈ ತರ ಅವನನ್ನ ಏನಾದ್ರು ಆ ತರ ಬಳಸ್ಕೊಂಡಿದ್ರು ಅಂದ್ರೆ ಅಂತವ್ರನ್ನೂ ಈ ತನಿಖೆ ಒಳಗಡೆ ತಗೋಬೇಕಾಗ್ತದೆ. ಸುಮ್ನೆ ಬಿಟ್ಬಿಡೋ ಅಂತದಲ್ಲ. ಇದು SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇದು ತಗೊಂಡಾದ್ಮೇಲೆ ನೋಡಿ, ಇವಾಗ ಒಂದು ಕ್ರೈಮ್ ರಿಜಿಸ್ಟರ್ ಆಗಿದೆ, ಒಂದು UDR ರಿಜಿಸ್ಟರ್ ಆಗಿದೆ, ಅದು ಒಂದು ಬಾಡಿ ಸಿಕ್ಕಿದೆ. ಹಾಗೆ ಬಾಡಿಗಳನ್ನ ತೋರ್ಸ್ಕೊಂಡು ಹೋಗ್ತಾ ಇರ್ತಾನೆ, ಇಲ್ಲಿ ಮುತ್ತಾಕಿದೀನಿ, ಇಲ್ಲೂ ತಾಕಿದೀನಿ, ಇಲ್ಲೂ ತಾಕಿದೀನಿ ಅನ್ಬಿಟ್ಟು ಅಂತ. ಅವು ಯಾವ ಬಾಡಿಗಳು, ಎಲ್ಲಿಂದ ಬಂದು, ಅವು ಯಾಕೆ ರಿಪೋರ್ಟ್ ಆಗ್ಲಿಲ್ಲ ಪೊಲೀಸ್ನವ್ರಿಗೆ, ಯಾಕೆ ಅವ್ನು ತಿಳಿಸ್ಲಿಲ್ಲ, ಇಲ್ಲ ಅಂತಂದ್ರೆ ಯಾಕೆ ಸಾರ್ವಜನಿಕ ಅಧಿಕಾರಿಗಳಿಗೆ ಯಾಕಂದ್ರೆ ಹೇಳಿಲ್ಲ ಅವನು, ಇದೆಲ್ಲ ಬರುತ್ತೆ. ಆಮೇಲೆ ಒಂದು ಬಿಗ್ಗೆಸ್ಟ್ ಚಾಲೆಂಜ್ ಏನು ಅಂದ್ರೆ, ಇಂಥ ಧಾರ್ಮಿಕ ಸ್ಥಳಗಳಲ್ಲಿ ಏನಾಗ್ತದೆ ಅಂದ್ರೆ ಇಂಥವ್ರ ಸಾಯುವರ ಸಂಖ್ಯೆ ಜಾಸ್ತಿ. ಯಾಕೆಂದ್ರೆ ನಾವು ಕಲಾಸಪಾಳ್ಯ ಬಸ್ ಸ್ಟ್ಯಾಂಡು, ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡು, ಶಿವಾಜಿನಗರ ಬಸ್ ಸ್ಟ್ಯಾಂಡ್ಗಳಲ್ಲಿ ಡೈಲಿ ಒಬ್ಬೊಬ್ರು ಸಾಯ್ತಾರೆ. ಹೊರ ರಾಜ್ಯದವ್ರು ಬಂದು ಅಲ್ಲೇ ಮಲಿಕೊಂಡಿರ್ತಾರೆ, ಅಲ್ಲೇ ಭಿಕ್ಷೆ ಪಡ್ತಾ ಇರ್ತಾರೆ. ದೊಡ್ಡ ದೊಡ್ಡ ಅಧಿಕಾರಿಗಳು ಸತ್ತೋಗ್ಬಿಟ್ಟಿದ್ದಾರೆ, ಬಂದು ಮನೆಗಳಲ್ಲಿ ಬೇಜಾರ್ ಮಾಡ್ಕೊಂಡು ತಿಂಗಳಾರ್ಗಟ್ಲೆ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ಕೊಂಡು ಕಾಯಿಲೆಗಳು ಬಂದು ಸತ್ತೋಗ್ಬಿಟ್ಟವ್ರೆ. ಅವ್ರನ್ನ ಪತ್ತೆ ಮಾಡ್ಕೋದಾಗ ಗೊತ್ತಾಗ್ತಾ ಇತ್ತು ನಮ್ಗೆ. ಹಾಗೆ ಈ ಕೇಸು ಕಬ್ಬಿಣದ ಕಡಲೆ ಏನಲ್ಲ. ಇದನ್ನ ಮಿಸ್ಸಿಂಗ್ ಕೇಸ್ಗಳು ಏನಾಗಿದಾವೋ ಅದನ್ನ ಪತ್ತೆ ಮಾಡುವಂಥದ್ದು, ಮತ್ತೆ ಇವನ್ ತೋರ್ಸದ ಕಡೆ ಎಲ್ಲಿ ಬಾಡಿಗಳಿದಾವೆ ಅಂತ ಅನ್ನುವಂಥದ್ದು ಎಕ್ಸಿಬಿಷನ್ ಮಾಡಿಸ್ತಕ್ಕಂಥದ್ದು ಎಕ್ಸಿಕ್ಯೂಟಿವ್ ನಮ್ಮ ಮ್ಯಾಜಿಸ್ಟ್ರೇಟ್ ಅವ್ರ ಕಡೆಯಿಂದ ಸಿಕ್ಕಿದ್ರೆ ನೋಡುದು. ನೋಡಾದ್ಮೇಲೆ ಆ ಬಾಡಿ ಯಾರ್ದು, ಗಂಡು ಹೆಣ್ಣು, ಇಲ್ಲ ಏನಾಗಿದೆ, ಇಲ್ಲ ಏನಾದ್ರು ಪಾಯ್ಸನ್ ಏನಾದ್ರು ತಗೊಂಡಿದ್ದಾರೆ ಅಂತ ಒಂದು ರಿಪೋರ್ಟ್ ಕೇಳುವಂಥದ್ದು. ತೀರಾ ಆದ್ರೆ ಅದನ್ನ ಏಜ್ ಎಷ್ಟು ಅಂತ ಕೇಳುವಂಥದ್ದು, ಹೆಣ್ಣೋ ಗಂಡು ಅಂತ ಕೇಳುವಂಥದ್ದು. ಅದಾದ್ಮೇಲೆ ದಸ್ತಗಿರಿ ಅವೆಲ್ಲಾ ಕ್ರಮಗಳು ಇನ್ನೂ ಬಹಳ ದೂರ ಇದೆ. ಅದೇನ್ ಲೆಕ್ಕದಲ್ಲಿ SIT ಟೀಮು 2-3 ಟೀಮ್ ಚೇಂಜ್ ಆಗ್ಬಿಡ್ಬೋದು ಇದನ್ನ ಕೇಸ್ನ ಪತ್ತೆ ಮಾಡುವಂತ ಕಾಲಕ್ಕೆ. ಅಷ್ಟು ಸುಲಭವಾಗಿ ಇದಷ್ಟು ಬೇಗ ಸಡನ್ ಆಗಿ ಬೇರೆ ಕೇಸ್ಗಳು ರಿಪೋರ್ಟ್ ಆದಂತ ಸಮಯದಲ್ಲಿ ಆದಂತ SIT ಮಾಡಿದಾಗ ಚಾರ್ಜ್ ಶೀಟ್ ಕೊಡ್ತೀವಲ್ಲ, ಹಂಗಲ್ಲ. ಅಲ್ಲಿ ನಮ್ಮ ಮುಂದೆ ಮಿರರ್ ಇದ್ದಂಗೆ ಎಲ್ಲಾ ಆಬ್ಜೆಕ್ಟ್ ಗಳು ಇರ್ತವೆ, ಸಾಕ್ಷಿದಾರಗಳು ಇರ್ತಾರೆ, ಪತ್ತೆ ಮಾಡ್ಬೇಕಾಗಿರ್ತದೆ, ಪತ್ತೆ ಮಾಡ್ತೀವಿ ಆರೋಪಿತರಗಳನ್ನ ಎಲ್ಲಾ ಚೈನಾ